ಕುಣಿಗಲ್ ತಾಲೂಕು ಮಾತ್ರ ಅಲ್ಲ ರೈತರು ಹಾಳಾಗೋದು, ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಏನು ಅಕ್ಕಪಕ್ಕದ ಏರಿಯಾದ ರೈತರ ಮಕ್ಕಳಿದಾರೋ ಎಲ್ಲರೂ ಕೂಡ, ಹಳ್ಳಿಗಾಡಿನ ಮಕ್ಕಳಿದಾರೋ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಗಾಗಿ ಬಂದು ನಿಂತ್ಕೊಂಡು ಮೊದಲನೇ ದಿನ ನೋಡಿ ಎರಡನೇ ದಿನ ಆಡ್ತಕ್ಕಂಥದ್ದನ್ನು ಆರಂಭಿಸ್ತಾರೆ. ಮೊದಲು ಒಂದು ಕಾಮನ್ ಸೆನ್ಸ್ ಬೇಕು. ಕುದುರೆ ಜೂಜ್ ಅನ್ನೋದು ಕೇವಲ ಐಷಾರಾಮಿ ಬದುಕಿನ ಶ್ರೀಮಂತರ ಒಂದು ಜೂಜಿನ ಅಂಗ, ಐಷಾರಾಮಿ ಬದುಕಿನ ಒಂದು ಅಂಗ. ನಮ್ಮ ರೈತರು ಮಕ್ಕಳು ಯಾರು ಐಷಾರಾಮಿ ಮಾಡ್ತಿಲ್ಲ. ಶ್ರೀಮಂತರು ಯಾರೋ ಕೋಟ್ಯಾಂತರ ರೂಪಾಯಿನ ಮನೆಯಾಳ ಕೆಲಸ ಮಾಡಿ ಬೇರೆ ಬೇರೆ ಲಾಬಿಗಳಲ್ಲಿ ಹಣ ಲೂಟಿ ಮಾಡಿ ಮಡಿಕೊಂಡಿರ್ತಕ್ಕಂಥವ್ರು ಹೋಗಿ ಜೂಜಾಡ್ತಕ್ಕಂಥದ್ದು ಅದು ಐಷಾರಾಮಿ ಬದುಕಿನ ಒಂದು ಅಂಗ. ಅದು ಐಷಾರಾಮಿ ಬದುಕಿನ ಅಂಗ ಎಲ್ಲಿರಬೇಕು? ಐಷಾರಾಮಿ ಬದುಕು ನಗರ ಪ್ರದೇಶದಲ್ಲಿರಬೇಕು. ಅದಕ್ಕೋಸ್ಕರನೇ ಅವತ್ತಿನ ಮಹಾತ್ಮರುಗಳು, ರಾಜ ಮಹಾರಾಜರುಗಳು ಕೂಡ ಏನು ನಮ್ಮನ್ನು ಆಳ್ವಿಕೆ ಮಾಡಿದಂಥವ್ರು ಕೂಡ ಯಾಕೆ ಬೆಂಗಳೂರಲ್ಲಿ ಟರ್ಫ್ ಕ್ಲಬ್ ಇಟ್ಟರು, ಕುಣಿಗಲಲ್ಲಿ ಯಾಕೆ ಅವತ್ತು ಇಡ್ಬೋದಿತ್ತು, ಯಾಕೆ ಇಡಲಿಲ್ಲ? ಅದು ಅವತ್ತು ಅವ್ರಿಗೆ ಅರಿವಿತ್ತು. ಇದು ನಗರ ಪ್ರದೇಶದ ಒಂದು ಜೋ ನಗರ ಪ್ರದೇಶದಲ್ಲಿ ಯಾರೋ ಟೈಮ್ ಪಾಸ್ಗೆ ಕೋಟ್ಯಾಂತರ ರೂಪಾಯಿ ಹಣ ಮಾಡಿರ್ತಕ್ಕಂಥವನು ಬಂದು ಅವನ ಜೀವನವನ್ನು ಒಂದು ಐಷಾರಾಮಿಯಾಗಿ ನಡೆಸ್ಕೊಂಡು ಹೋಗ್ತಾನೆ ಅಂತ. ಆ ಐಷಾರಾಮಿ ಬದುಕಿನ ಒಂದು ಅಂಗವನ್ನು ತಂದು ಇವತ್ತು ಹಳ್ಳಿ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳ ಮುಂದೆ ಯಾಕೆ ಇಡ್ತಾ ಇದ್ರಿ, ಶೋ ಮಾಡ್ತಾ ಇದ್ರಿ? ಇವತ್ತು ಆಲ್ರೆಡಿ ರೈತರು ಭೂಮಿಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಯಾರ ಹತ್ರನೂ 5 ಎಕರೆ ಜಮೀನಿಲ್ಲ, ಅರ್ಧ ಎಕರೆ, 1 ಎಕರೆ, 3 ಎಕರೆ ಏನಿತ್ತು ಎಲ್ಲ ಬೆಂಗಳೂರಿನ ದೊಡ್ಡ ಕುಳಗಳು ಬಂದು ಕಿತ್ಕೊಂಡಿದ್ದಾರೆ. ಈ ಆಟ ಸ್ಟಾರ್ಟ್ ಆದರೆ ಮತ್ತೆ ಏನು ತುಂಡಿಡುವಳಿದಾರ ರೈತರಿದ್ದಾರೋ ಅವ್ರ ಮಕ್ಕಳುಗಳೆಲ್ಲ ಬೀದಿಗೆ ಬರ್ತಾರೆ. ಇವತ್ತು ಆಟ ಆಡ್ತಾರೆ, ರೈತರ ಬದುಕನ್ನು ಸರ್ವನಾಶ ಮಾಡ್ತಾರೆ. ಇದಕ್ಕೆ ದಯಮಾಡಿ ಕೈ ಹಾಕ್ಬೇಡಿ. ನೀವು ನಿಜವಾಗ್ಲೂ ನಮ್ಮ ತಾಲೂಕಿನ ಶಾಸಕರಾಗಿ ಕ್ಯಾಬಿನೆಟ್ಟಲ್ಲಿ ವಿಚಾರ ಚರ್ಚೆ ಆದ ತಕ್ಷಣ ನೀವು ಒಂದು ಪತ್ರಿಕಾಗೋಷ್ಠಿನ ನಡೆಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಕುಣಿಗಲ್ಲು ಪಾರಂಪರಿಕ ಕುಣಿಗಲ್ ಅಂದರೆ ಕುದುರೆ. ಆ ಕುದುರೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಇಲ್ಲಿ ತಳಿ ಇರ್ತಕ್ಕಂಥದ್ದು. ಆ ತಳಿನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಅದಕ್ಕೆ ಇರ್ತಕ್ಕಂಥ ವಿಚಾರವನ್ನು ನೀವು ಜನರ ಮುಂದೆ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಹೇಳಬೇಕಾಯಿತು. ಕುದುರೆ ಫಾರಂ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅಂದರೆ ಇಡೀ ರಾಜ್ಯದಲ್ಲಿ ಯಾವ ಸುದ್ದಿ ಆಗ್ಬೋದು ನಾನು ಮಾತಾಡಿದ್ರೆ ಈಗ ತಕ್ಷಣಕ್ಕೆ ಯಾವ್ದು ಬೇಕು ಅಂದರೆ ಅಂಥ ವಿಚಾರಗಳನ್ನ ಜನರ ಮಧ್ಯೆ ಬಿಟ್ಟು ಮೂಲಭೂತವಾದಂಥ ವಿಚಾರವನ್ನು ಮರೆಮಾಚ್ತಕ್ಕಂಥ ಒಂದು ಕೆಲಸ ಮಾಡ್ತಿರಲ್ಲ, ನಿಜವಾಗ್ಲೂ ಇಸ್ ಗ್ರೇಟ್. ಒಳ್ಳೆ ನಾಟಕಕಾರರು ನೀವು ಅಂತ ಹೇಳಿ ನಮಗೆ ಖಂಡಿತವಾಗಿ ಗೊತ್ತಾಯ್ತದೆ. ಮೂಲಭೂತವಾದ ವಿಷಯಗಳನ್ನ ಎಲ್ಲೂ ನೀವು ಮಾತಾಡೋದೇ ಇಲ್ಲ. ಯಾವುದು ಜನರಿಗೆ ಚೀಪ್ ರೇಟಲ್ಲಿ ಜನರ ಮನಸ್ಸನ್ನು ತಲುಪೋದೋ ಅಂಥ ವಿಚಾರಗಳನ್ನ ಇಟ್ಕೊಂಡು ನೀವು ಮಾಡ್ತಕ್ಕಂಥದ್ದು ಶುದ್ಧ ತಪ್ಪು. ಇವತ್ತು ಏನು ಹಳ್ಳಿ ಗ್ರಾಮೀಣ ಪ್ರದೇಶದ ಒಂದು ಇದು ಆಟ ಅಲ್ಲ, ಇದು ನಗರ ಪ್ರದೇಶದ ಆಟ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.